ಓಹೋ, ಊರಿನ ಧರ್ಮಾಧಿಕಾರಿಯಾದ ರಾಯಣ್ಣನಿಗೂ ನನ್ನೊಂದು ಪ್ರೀತಿ ನಮಸ್ಕಾರ. ರಾಯಣ್ಣ, ಬಾ ಕುಳಿತುಕೋ. ಪರವಾಗಿಲ್ಲ ಗೌಡ್ರಿ, ನಮ್ಮನ್ನು ಕರೆಸಿದ ಕಾರಣವೇನೆಂದು ಕೇಳಬಹುದೇ? ಕಾರಣ ಇದ್ದಾಗಲೇ ತಾನೇ ನಿನ್ನಂತ ಬಡವರಿಗೆ ಕರೆಸಿಕೊಳ್ಳುವುದು. ರಾಯಣ್ಣ, ನಮ್ಮೂರಿನ ಪಕ್ಕದಲ್ಲಿರುವ ನಿನ್ನ ಜಮೀನಿನಲ್ಲಿ ಶುಗರ್ ಫ್ಯಾಕ್ಟರಿ ಕಟ್ಟಬೇಕೆಂದು ನಿರ್ಧರಿಸಿದ್ದೇವೆ. ಆದರೆ ಕಟ್ಟಿದರೆ ನಮ್ಮೂರಿನವರಿಗೆ ತಾನೇ ಲಾಭ. ಏ ಗೌಡ, ನೀವು 7 ಜನ್ಮದಲ್ಲಿ ಹುಟ್ಟಿ ಬಂದರೂ ಸಾಧ್ಯವಿಲ್ಲ. ನನ್ನ ಜಮೀನನ್ನು ನಾನು ಬಿಟ್ಟು ಕೊಡುವುದಿಲ್ಲ. ಲೇ ಬಡವ, ನಿನಗೆ ಎಷ್ಟು ಡಾಲರ್ ಬೇಕು ಕೇಳಿ ನಾವು ಕೊಡುತ್ತೇವೆ. ನಿನ್ನ ಜಮೀನನ್ನು ಬಿಟ್ಟು ಕೊಡು. ಲೇ ಮನೋಜ, ಕಂಡವರ ಆಸ್ತಿಯನ್ನು ಕಂಡು ಆಶ ಮಾಡುವ ನಿನ್ನಂತ ಬಂಧಂದರಿಗೆ ನಮ್ಮಂತವರ ಆಸ್ತಿ ಯಾವ ಕಾಲಕ್ಕೂ ಸಿಗುವಂತಿಲ್ಲವೇ? ಯಾವ ಕಾಲಕ್ಕೂ ಸಿಗುವಂತಿಲ್ಲ. ರಾಯಣ್ಣ, ನೀನು ಕೇಳಿದಷ್ಟನ್ನು ಕೊಡ್ತೀನಿ ಅಂದರು. ನಿನ್ನ ಜಮೀನು ಬಿಡಲಿಲ್ಲ ಎಂದರೆ ನಿನ್ನ ಇನ್ನು ಚರ್ಮ ಮುಚ್ಚಬೇಕಾಗತ್ತೆ. ಏ ಮನೋಜ, ಈ ಗೌಡ ಹಾಕಿ ಬಾರಿಸಿ ನನ್ನವನ್ನೇ ತಿಂದು ಸುಮ್ಮನೆ ಹಾರಾಡಬೇಡ ಮಗನ. ನೀನು ನನಗೆ ಎದುರಾದ ರೀತಿಯನ್ನು ನನ್ನ ತಮ್ಮಂದರಿಗೆ ಏನಾದರೂ ಗೊತ್ತಾದರೆ ನಿನ್ನನ್ನು ಸಿಕ್ಕಲ್ಲೇ ತುಂಡು ತುಂಡಾಗಿ ಕತ್ತರಿಸಿ ಬಿಸಾಕಿ ಬಿಡ್ತಾರೆ ಮಗನ. ಎಚ್ಚರ. ಸುತ್ತ ತಳಿಗೆ ರಾಜರನ್ನು ಬದುಕಿರುವ ನಮ್ಮ ಬಳಿಗೆ ಬೇರೆ ಸೊಕ್ಕು ಬದುಕಿರಲ್ಲ. ನಿನ್ನನ್ನು ಸುಟ್ಟು ಹಾಕಿ ಬಿಡ್ತೀರಿ. ಈ ನಿಮ್ಮ ಮಾತಿಗೆ ಹಂಚೋದಯ ನನ್ನದಲ್ಲೇ. ನೋಡು ಗೌಡರೇ, ರಾವಣ, ಯಾಕೋ ನಮ್ ಗೌಡ್ರಿಗೆ ಎದುರಾಗಿ ಕೆಲಸ ಐತಿ? ಸುಮ್ಮನೆ ನಿನ್ನ ಆಸ್ತಿ ಬಿಟ್ಟು ಬಿಡ. ಸುಮ್ಮನೆ ಬಂಗಾರಪ್ಪ, ಮನೋಜ, ಜಾನವಿಗೆ ಮಾತಿನ ಪೆಟ್ಟು, ಕೋಣವಿಗೆ ಲೆಕ್ಕ ಪೆಟ್ಟೆನ್ನುವ ಹಾಗೆ ಈ ಬಡವನಿಗೆ ಕಟ್ಟಿಲೆಟ್ಟು ಪೆಟ್ಟಿ ರುಚಿ ತೋರಿಸಿದಾಗಲೇ ಗೊತ್ತಾಗುವುದು. ಇವನಿಗೆ ಕಂಬಕ್ಕೆ ಕಟ್ಟಾಕಿ ತಾಯಿಯವರಿಗೆ ಹೊಡೆದು ಕಾಫಿ ಮೇಲೆ ಸೈನ್ಯ ತೆಗೆದುಕೊಳ್ಳಿ ಅಂದಾಗಲೇ ಬರ್ತದೆ ಈ ಬಡವನಿಗೆ ಬುದ್ಧಿ. ನೋಡು ಗೌಡ, ಈಗ ನಾವು 3 ಗೌಡರನ್ನು ಮರ್ಯಾದೆ ಕೊಟ್ಟು ಮಾತನಾಡುತ್ತಿದ್ದೇವೆ. ಸುಮ್ಮನೆ ನನ್ನ ಮಾತು ಕೇಳು. ಸುಮ್ಮನೆ ಈ ರೀತಿ ಕಂಡವರ ಆಸ್ತಿಯನ್ನು ಕಂಡು ಆಶೆ ಪಡೆಯದೆ ಒಳ್ಳೆಯವನಾಗಿರು. ಇಲ್ಲವಾದರೆ ನಡೆಯಲೇ ಬೇರೆ. ಚಾಟಿಯನ್ನು ಇವರ ತಮ್ಮಂದರಾಂತಿಗೆ ನನಗೆ ಕಾಪಾಡಿ 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 ಕಾಪಾಡಿ. ಉದಯ್, ಈಗಲೇ ಸ್ಟಾಫಿ ಮೇಲೆ ಸೈನ್ಯ ತೆಗೆದುಕೊಳ್ಳಿ. ಆಯ್ತು ಗೌಡ್ರೆ. ಮನೋಜ್, ಈ ಮಗನಿಗೆ ಸರಮರಿಯಲ್ಲಿ ಹಾಕಿಬಿಡಿ. ಸೊಕ್ಕಿನ ಮಗನೇ ಗೌಡ, ನನ್ನ ಅಣ್ಣನನ್ನು ಕಟ್ಟಿಯಾಗಿ ಬರ್ತೇನೆ ಬಂಡನನ ಮಗನೇ. ಲೇ ಗೌಡ, ನನ್ನ ಮನೆತನದ ಆಸ್ತಿಯ ಮೇಲೆ ಕಣ್ಣಿಟ್ಟರೆ ನಿನ್ನನ್ನು ಅಡ್ಡಡ್ಡಾಗಿ ಕತ್ತರಿಸುತ್ತೇನೆ. ಲೇ ತಿರುಗಾಕಿ ನನ್ನ ಮಗನೇ, ನನ್ನ ಮನೆಗೆ ಬಂದು ನನಗೆ ಮರಣಕ್ಕೆ ತೋರಿಸಿದ ಸೊಕ್ಕು ಬಂತಲೇ ನಾಯಕ ನನ್ನ ಮಗನೇ. ನೀವೇನಾದರೂ ಪುಂಡರಂತೆ ಎದುರಿಸಿ ಮಾತನಾಡಿದ್ದಾದರೂ ನಿನ್ನ ಅಣ್ಣ ಬಂದ ಗತಿ
ನನ್ನ ಅಣ್ಣನ ಗತಿ ನನಗೆ ಕನಸು ಕಾಣಬೇಡ. ಕನ್ನಡ ನಾಡಿಗೆ ಕೇಡು ಬಯಸುವ ನಿಮ್ಮಂತವರು ಯಾರೇ ಆಗಲಿ ಅವರನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇನೆ. ಮಗನೇ ರಾಮ, ರಾಮ ಅಷ್ಟೇ ಅಲ್ಲದೆ ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಸ್ಥಿರ ಕತ್ತರಿಸುವ ಕನ್ನಡ ನಾಡಿನ ವೀರ ಪರಶುರಾಮ. ಲೇ ಮಗನೇ ರಾಮ, ತೋಳಲು ಬರದಂತೆ ಶಿಕ್ಷಂಗ ಹಾರಾಡಿದ್ದಾದರೆ ಇದೇ ನನ್ನ ಬಂದಿದ್ದರಿಂದ ನಿನ್ನ ಎಣ್ಣೆಗುಂಡಿಯನ್ನು ಚೀರಿ ಬಿಸಿ ರಕ್ತ ಕುಡಿಯಬೇಕಾಗುತ್ತದೆ ಮಗನೇ. ನಿನ್ನ ಗುಂಡಿಗೆ ಬಗ್ಗುವ ದೇಹ ಅಲ್ಲಲೇ ಇದು. ಅಣ್ಣ ಅತ್ತಿಗೆ ಆಶ್ರಯದಲ್ಲಿ ಉಂಡು ಬೆಳೆದ ಗಂಡು ಗಲಿ ರಾಮ ಇವನು. ಗಂಡು ಗಲಿ ರಾಮ, ನಿನ್ನಂತ ಸೂರರು ನಮ್ಮಂತರ ಕೈಲಿ ಬದುಕಿ ಉಳಿದಿಲ್ಲ. ಈ ಜಗತ್ತಿನಲ್ಲಿ ಎಂತೆಂತ ಸೂರರು ಮಣ್ಣು ಮುಕ್ಕಿದ್ದಾರೆ ಈ ಶ್ರೀಮಂತರ ಕೈಯಲ್ಲಿ. ಅಂದ ಮೇಲೆ ನೀನ್ಯಾವಾಗಿರುವ ತಪ್ಪಲ್ಲೋ. ಏ ಉದಯ, ನಿನ್ನಂತ ಬಂಡನಿಗೆ ಎದುರಿ ಕಾಲಡಿಯಲ್ಲಿ ಬಿದ್ದು ಬದುಕುವ ದೇಹ ಅಲ್ಲ ನೀನು. ಈ ಪರಶುರಾಮನ ಮೈಯಲ್ಲಿ ಕೈಯಲ್ಲಿ ಕೊಡ್ಲಿ ಹಿಡಿದು ಹಣೆಗೆ ಭಸ್ಮ ಧರಿಸಿ ರಕ್ತದ ತಿಲಕವನ್ನಿಟ್ಟು ವಸ್ತರಿಗೆ ನಮಸ್ಕರಿಸಿ ಬರದಿದ್ದರೆ ಸಾಕು. ನಿಮ್ಮಂತವರ ರಕ್ತದ ಓಕಲಿ ಆಡುತ್ತಿರುವ ಗಂಡುಗಳೇ ರಕ್ತದಾಕೆ ದಿನ ಬೆಳಗಾದರೆ ಸಾಕು ರಕ್ತದಲ್ಲಿ ಸ್ನಾನವನ್ನು ಮಾಡಿ ಗಡ್ಡೆ ಕುಡಿದಿರುವಂತ ಈ ಎಪ್ಪಲಿಂದ ಗೋಡನಿಗೆ ರಕ್ತದ ಕೈ ಆಡ್ತಿಂತ ಬಂದರೆ ನಿನ್ನ ಕ್ಷಣದಲ್ಲಿ ಹಣವನ್ನು ಉಳಿಬಿಡುತ್ತದೆ ಮಗನೇ. ಏ ಗೌಡ, ಈ ಪರಶುರಾಮನ ಜೀವ ಹೋದರೂ ಮತ್ತೆ ಪುನರ್ಜನ್ಮ ಪಡೆದು ಬಂದು ನಿಮ್ಮಂತವರಿಗೆ ಗರ್ವ ಮುರಿದು ನಿಮ್ಮಂತವರ ಜೀವ ತೆಗೆದು ಬಿಡುವನಲ್ಲ ಈ ಪರಶುರಾಮ. ಜೀವ ಲೇ ಜೀವ ತೆಗೆಯುವ ಹೇಳಿ ನಿನ್ನಂತ ಸಾವಿರಾರು ಕುಂಡಿಗಳಿಗೆ ಮಣ್ಣು ಮುಗಿಸಿದಾನೆ ಈ ಬಹದ್ದೂರ್. ಅದನ್ನೆಲ್ಲ ಮರೆತು ನೀನು ಪುಂಡನಂತ ಹಾರಾಡಿದರೆ ಹಾರುವುದು ನಿನ್ನ ಪ್ರಾಣ, ಉಸಿರು ನಮ್ಮ ಕೈಯಲ್ಲೇ. ಮಗನೇ, ನನ್ನ ಪ್ರಾಣದ ಉಸಿರು ಹಾರುವ ಮೊದಲು ಕಚ್ಚಿ ತಿನ್ನುವೆ ನಿನ್ನ ಕೊಬ್ಬಿನ ಕಣ್ಣ. ಆಗ ತಿಳಿಯುತ್ತದೆ ನನ್ನ ತಾಕತ್ತು. ಲೇ ಮಗನೇ ರಾಮ, ಸುಮ್ಮನೆ ಮಾತಿಗೆ ಮಾತಿ ಬೆಳೆಸಿ ಕೆರಳಿಸಬೇಡ ಈ ಶ್ರೀಮಂತರ ಕ್ರೋಧಾಗ್ನಿ ಜ್ವಾಲೆಯನ್ನು. ಇದು ನಿನಗೆ ತರ ಅಲ್ಲ. ಈ ಕಾಲಿಗೆ ಚರ್ಪದಡಿಯನ್ನು ಮುಟ್ಟುವುದು ಯಾರಿಂದ ಸಾಧ್ಯವಿಲ್ಲ. ನಾನು ಯಾರು ಗೊತ್ತೇ? ಈ ಊರಿನ ಅಗರ್ಭ ಶ್ರೀಮಂತ. ಈ ಶ್ರೀಮಂತರ ಸಾಕು ಇಡೀ ಊರಿನ ಜನ ಬೆಚ್ಚಿ ಬೀಳುತ್ತಾರೆ. ಅಂತದರಲ್ಲಿ ನೀವ್ಯಾರ ಲೆಕ್ಕಲೇ? ಏ ರಾಸ್ಕಲ್, ಸುಮ್ಮನೆ ಹೊರಟೋಗಿಲ್ಲ. ಹೊರಟು ಹೋಗು ಬಂದಿಲ್ಲ ಜಮೀನ್ದಾರ. ನಮ್ಮಣ್ಣನ ಮೇಲೆ ಕೈ ಮಾಡಿದ ನಿನ್ನ ಮೈ ಚರ್ಮ ಸುರಿದು ನಮ್ಮಣ್ಣ ಮೆಟ್ಟುವ ಚಪ್ಪಲಿಯನ್ನಾಗಿ ಮಾಡಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ನನ್ನ ಎದುರಿಗೆ ನಿಂತು ನನ್ನ ತಡಿ ಮೈ ಚರ್ಮವನ್ನು ಸುರಿದು ನಿನ್ನ ಅಣ್ಣನಿಗೆ ಕಾಲು ಚಪ್ಪಲಿ ಮಾಡ್ತೆ ಅಂತ ಹೇಳ್ತೇನ ಕಚಡ ನನ್ನ ಮಗನ. ಇನ್ನ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ರಕ್ತ ನನ್ನ ತಡಿಯ ಪಾದಕ್ಕೆ ಅಭಿಷೇಕ ಮಾಡಿಬಿಡುತ್ತಿದೆ. ಗಂಡಸ್ತನ ಮಗನೇ, ಶಂಡನ ಮಗನೇ. ಏ ಕೆಟ್ಟ ಜನ ರಕ್ತಕ್ಕೆ ಹುಟ್ಟಿದ ಬೀಜವೇ, ಕಂಡವರ ಎಂಜಲು ತಿಂದು ತಿರುಗುವ ನಾಯಿ. ಏನಂತೆ? ನನ್ನ ರಕ್ತ
ಮಂತ್ರದಿಂದ ನಿನ್ನ ದಣಿಯ ಪಾದಕ್ಕೆ ಅಭಿಷೇಕ. ಲೇ ಗಾನು ನನ್ನ ಮಗನೇ, ಮುಗಿಯಿತು ನಿನ್ನ ಕತೆ. ನೋಡು ತಮ್ಮ, ಇಂಥ ಬಂಡಂದರಿಗೆ ಆ ನಾಗಲಿಂಗ ಸ್ವಾಮಿಯೇ ಶಿಕ್ಷೆ ಕೊಡುತ್ತಾನೆ ತಮ್ಮ, ಶಿಕ್ಷೆ ಕೊಡುತ್ತಾನೆ. ಇಂಥ ಬಂಡಂದರ ನೋಡಿ ನಾವೇ ದೂರ ಇರೋಣ. ನಡಿಯಪ್ಪ ಹೋಗೋಣ. ಅಣ್ಣ ತಮ್ಮ, ಇವರ ಮೇಲೆ ಕೈ ಮಾಡುವುದಾದರೆ ನನ್ನ ಮೇಲೆ ಆಣೆ ಆಗಿದೆ ತಮ್ಮ, ಆಣೆ ಆಗಿದೆ. ಬಂಡನನ ಮಗಳೇ, ನನ್ನ ಅಣ್ಣನ ಮಾತು ಕೇಳಿ ನಿಮ್ಮನ್ನು ಸುಮ್ಮನೆ ಬಿಡ್ತಾ ಇದ್ದೇನೆ. ನೀವು ಮುಂದೆ ಇದೇ ರೀತಿ ನಮ್ಮ ಮನೆಯವರಿಗಾಗಲಿ ಮತ್ತು ಬಡವರಿಗಾಗಲಿ ಎದುರಾಗಿದ್ದು ಕಂಡರೆ ನಿಮ್ಮ ರುಂಡ ಕಳೆದು ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟುತ್ತೇನೆಂಬುದನ್ನು ಮರೆಯದಿರಿ, ನೆನಪಿನಲ್ಲಿಡೆ. ನಾನಿನ್ನು ಬರುತ್ತೇನೆ. ಕ್ಯಾಡ್ಬರಿ, ಆನೆ ನಡೆದಿದ್ದೆ ದಾರಿ ತಡೆದು ನೋಡು. ಏನಪ್ಪ ಈ ಗಂಡ ಮಗ ಪರಶುರಾಮ ಅಂದ್ರ ನಮ್ಮ ಊರಾಗ ಇವನು ನೋಡಿ ಗಂಡಸ ಮಗ ಅಂದ್ರ ಗಂಡ ಮಗ. ಒಳ್ಳೆ ತಾಳ 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 ಹೊಳಿತೈತಿ. ತೇರರ ಅವ್ರ ಅಣ್ಣ ರಾಯಣ ಬರ್ಲಿಲ್ಲ ಅಂದ್ರೆ ಮೂವರಿಗೆ ಕಥಕ್. ಗೌಡ್ರೆ ಗೌಡ್ರೆ, ನಿಮ್ ಕೈಯಲ್ಲಿ ಬಂದು ಕತ್ತಲ್ರಿ, ತೋರಿಸ್ಬಿಡ್ರಿ. ಮತ್ ನೀವು ಪೌರುಷ ನಮ್ಗೆ ಹಾಕಾಕು. ತೋರಿಸುತ್ತೆ. ಆದ್ರೆ ಎಮ್ಎಲ್ಎ ಎಲೆಕ್ಷನ್ ಬೇರೆ ಹತ್ತ ಬಂದಿದೆ ಅಂತ ಸುಮ್ಮನೆ ಬಿಟ್ಟು ಕಳಿಸಿದ್ದೇನೆ. ಅವರೊಂದಿನ ತಿಳಿಯಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಗೌಡ್ರೆ, ನಮ್ಗೆ ಗೊತ್ತಿರ್ಲಕ್ಕೇನ್ರಿ, ಈ ಊರಾಗ ನಿಮ್ಗೆ ಓಟ್ ಹಾಕ್ತಿರತ್ತು ನಮ್ಗ ಗೊತ್ತೈತಿ. ಇಂದು 10 ಕುರಿ 2 ಕ್ವಾಣ ಕಡಿದು ಬೆಂಕಿ ಮನೇಶ್ವರ ಸದಸ್ಯರದ ಪಾಟ್ದೇವ್ರಿ ಗೌಡ್ರ. ಇಂದಿನಿಂದ ನಾನು 2 ಡ್ರಿಂಕ್ಸ್ ಬಾಟ್ಲಿ 2 ಬಿಳಿ ಬರಲ ತಗೊಂಡ್ಬರ್ತೀನಿ ಗೌಡ್ರ. ಇಷ್ಟೊಂದು ಬೇಸರಗೊಂಡಿದ್ದೀರಲ್ಲ? ಏನಿಲ್ಲ ಪಲ್ಲವಿ, ನೀನು ಬರುವುದು ಇಷ್ಟಕ್ಕೆ ತರ. ಹಾಗೇನಿಲ್ಲಮ್ಮ, ಕಾಲೇಜಲ್ಲಿ ಎಕ್ಸ್ಟ್ರಾ ಕ್ಲಾಸ್ ತಗೊಂಡಿದ್ರು, ಅದಕ್ಕೆ ಬರೋದು ಸ್ವಲ್ಪ ತಡವಾಯ್ತು. ಅಂದಾಗೆ ಇವ್ರು ಯಾರು ಬಾವ? ಪಲ್ಲವಿ, ಇವರು ನನ್ನ ಸ್ನೇಹಿತ ಅಂತ. ಮುಂದೆ ನಮ್ಮ ತೋಟದ ಮನೆಯಲ್ಲೇ ಇರುತ್ತಾರೆ. ಪಲ್ಲವಿ, ನಾವು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇವೆ, ಮನೆ ಕಡೆ ಜೋಪಾನ. ಹಾಗೆ ಆಗಲಿ ಮಾವ.